ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಅತಿ ದೊಡ್ಡ ಘೋರ ದುರಂತ ನಡೆದು ಹೋಗ್ತಾ ಇತ್ತು. ಹಾಗಾದ್ರೆ ಅಗ್ನಿ ಅನಾಹುತಕ್ಕೆ ಕಾರಣ ಏನು ಮತ್ತೆ ಫೈರ್ ಸೇಫ್ಟಿ ಬಿಲ್ಡಿಂಗ್ಗಳ ಬಗ್ಗೆ ಗಮನ ಹರಿಸಬೇಕಾಗಿರೋದು ಹೈ ಟೈಮ್ ಇದು ಅನ್ನೋ ಪ್ರಶ್ನೆಗಳು ಬರುತ್ತೆ. ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತೀವಿ. ಬರ್ನಿಂಗ್ ವಿಭಾಗದಲ್ಲಿ ಯಾರು ಸುಟ್ಟ ಗಾಯಗಳಿಂದ ಚಿಕಿತ್ಸೆ ಪಡಿತಾ ಇರ್ತಾರೆ ಆ ವಾರ್ಡ್ನಲ್ಲೇ ಬೆಂಕಿ ಕಾಣಿಸ್ಕೊಂಡಿರೋದು. ಶಾರ್ಟ್ ಸರ್ಕ್ಯೂಟ್ನಿಂದ ಬುಕ್ ಮತ್ತು ಹಾಸಿಗೆ ಕಂಪ್ಲೀಟ್ ಆಗಿ ಬೆಂಕಿಗೆ ಆಹುತಿಯಾಯಿತು. 26 ರೋಗಿಗಳನ್ನು ಹೆಚ್ ಬ್ಲಾಕ್ಗೆ ಶಿಫ್ಟ್ ಮಾಡೋ ಕೆಲಸವನ್ನು ಸಿಬ್ಬಂದಿಗಳು ಮಾಡಿದರು. ಐಸಿಯುನಲ್ಲಿದ್ದಂತಹ ರೋಗಿಗಳ ಪರಿಸ್ಥಿತಿ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮುಂಜಾನೆ 3 ಗಂಟೆ ಸುಮಾರಿಗೆ ಆಗಿರುವಂತಹ ಘಟನೆ ಅದು. ನಸುಕಿನ ಜಾವ ಆಗಿರೋ ಘಟನೆ. ಕೂಡಲೇ ಬೆಂಕಿ ನಂದಿಸುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಬಂದು ಯಶಸ್ವಿಯಾಗಿದ್ದಾರೆ. ಅಷ್ಟರಲ್ಲಾಗಲೇ ಡ್ಯಾಮೇಜ್ ನಡೆದು ಹೋಗಿತ್ತು. ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಅಗ್ನಿ ಅನಾಹುತಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಮೊಬೈಲಲ್ಲಿ ಸರಿಯಾಗಿರುವಂತಹ ವಿಡಿಯೋ ಇದು ನೋಡ್ತಾ ಇದ್ದ ಹಾಗೆ ಆ ಫ್ಲೋರನ್ನ ಆವರಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಯಿತು. ಮೊದಲು ಒಂದು ಫ್ರಿಡ್ಜ್ ಇತ್ತು. ಫ್ರಿಡ್ಜ್ನ ಮೇಲ್ಭಾಗದಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ತೀರಾ ಪ್ರಾಥಮಿಕ ಸ್ಟೇಜ್ನಲ್ಲೇ ನೋಡಿ ಎಷ್ಟು ಹೊಗೆ ಆವರಿಸ್ಕೊಂಡ್ಬಿಟ್ಟಿದೆ ಆ ರೂಮ್ನಲ್ಲಿ ಅಂತ. ಇದನ್ನು ಸ್ಪ್ರೆಡ್ ಆದಾಗ ಅಲ್ಲಿನ ಪರಿಸ್ಥಿತಿ ಏನಿರಬಹುದು ಅಂದಾಜು ಮಾಡ್ಕೊಳ್ಳಿ. ಲಾಕರು, ಮರದಿಂದ ಮಾಡಿರುವಂತಹ ಆಲ್ಮೋಸ್ಟ್ ಕಬರ್ಡ್ಗಳು ಅವೆಲ್ಲ ಫಸ್ಟು ಈ ಅನಾಹುತದಲ್ಲಿ ಬೆಂಕಿಗೆ ತುತ್ತಾಗೋದು ಈಸಿ. ಫ್ಲೇಮಬಲ್ ಅಂತ ಅಂತೀವಿ ನಾವು ಅದನ್ನು. ನೋಡ್ತಾ ಇದ್ದ ಹಾಗೆ ಬೆಂಕಿಯ ಕೆನ್ನಾಲಿಗೆ ಇಡೀ ಒಂದು ಫ್ಲೋರನ್ನು ಆವರಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಆಚೆಗಡೆ ಹೇಗೆ ಕಂಡು ಬಂತು ಆ ದೃಶ್ಯ ಅನ್ನೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿರುವಂಥ ಸುಟ್ಟ ಗಾಯಗಳ ವಿಭಾಗದಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಬೆಂಕಿ ಕಾಣಿಸ್ಕೊಂಡಿದ್ದೆ. ಬೆಂಕಿಯನ್ನು ನಂದಿಸುವಂಥ ಕೆಲಸ ಮಾಡಿದ್ದಾರೆ. ದೃಶ್ಯಗಳನ್ನ ತೋರಿಸ್ತಾ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೀವು ನೋಡ್ಬೋದು, ವಿಕ್ಟೋರಿಯಾ ಆಸ್ಪತ್ರೆ ಆವರಣಕ್ಕೆ ಬಂದರೆ ರೈಟ್ ಸೈಡಲ್ಲಿ ಒಂದು ಸುಟ್ಟ ಗಾಯಗಳ ವಿಭಾಗ, ಮಹಾಬೋಧಿ ಸುಟ್ಟ ಗಾಯಗಳ ಕೇಂದ್ರ ಅಂತ ಒಂದು ಬರ್ನಿಂಗ್ ಸೆಂಟರ್ ಇದೆ. ಅಂದರೆ ಯಾರೆಲ್ಲ ರೋಗಿಗಳು ಬರ್ತಾರೆ ಸುಟ್ಟ ಗಾಯಗಳಿಗೆ ಬೆಂಗಳೂರು ಅಥವಾ ರಾಜ್ಯದ ಹೊರಭಾಗದಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು, ಇದೇ ಬ್ಲಾಕಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗುವಂಥದ್ದು. ನಿಮ್ಗೆ ಇಲ್ಲೇನು ವಿಂಡೋ ಕಾಣಿಸ್ತಿದೆ ಬ್ಲಾಕ್ ಆಗಿರುವಂಥದ್ದು, ನಿಮಗೆ ಮತ್ತೊಂದು ಭಾಗದಲ್ಲಿ ತೋರಿಸ್ತೀನಿ. ವಿಂಡೋ ಏನು ಕಾಣಿಸ್ತಿದೆ, ಇಲ್ಲಿ ಒಂದು PG ಸೆಂಟರ್ ಅಂತ ಇದೆ ಫಸ್ಟ್ ಫ್ಲೋರಲ್ಲಿ ಇರುವಂತಹ ಜಾಗದಲ್ಲಿ ಸೆಮಿನಾರ್ ಹಾಲ್ ಒಂದು ಪ್ಲಗ್ ಪಾಯಿಂಟ್ ಹತ್ರ ಬೆಂಕಿ ಕಾಣಿಸ್ಕೊಂಡಿರುತ್ತೆ. ಸರಿಸುಮಾರು 2:58ಕ್ಕೆ ಈ ಘಟನೆ ಆಗಿರುವಂಥದ್ದು. ಬೆಂಕಿ ಕಾಣಿಸ್ಕೊತಿದ್ದಾಗೇ ಇಲ್ಲಿ ಕಾರ್ಯನಿರತರಾಗಿದ್ದಂತಹ ಸಿಬ್ಬಂದಿಗಳು ಕೂಡಲೇ ಆಸ್ಪತ್ರೆಯ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸ್ತಾರೆ. ಮತ್ತು ಆಸ್ಪತ್ರೆಯ ಒಳ ಆವರಣದಲ್ಲಿರುವಂತಹ ಸಿಲಿಂಡರ್ಗಳನ್ನ ಬಳಸಿ ಬೆಂಕಿನ ಆರಿಸುವಂಥ ಪ್ರಯತ್ನ ಪಡ್ತಾರೆ. ಆದರೂ ಬೆಂಕಿ ಕಂಟ್ರೋಲಿಗೆ ಸಿಗೋದಿಲ್ಲ. ಕೂಡಲೇ ಅವರು ಫೈರ್ ಡಿಪಾರ್ಟ್ಮೆಂಟಿಗೂ ಮಾಹಿತಿ ತಿಳಿಸಿ, ಮುಖ್ಯವಾಗಿ ಫಸ್ಟ್ ಫ್ಲೋರು ಮತ್ತು ಗ್ರೌಂಡ್ ಫ್ಲೋರಲ್ಲಿ ICU ವಾರ್ಡ್ ಇದೆ ಮತ್ತು ಪೇಷಂಟ್ಗಳಿದ್ದಾರೆ. 26 ಜನ ಪೇಷಂಟ್ಗಳಿದ್ರು. ಆ ಪೇಷಂಟ್ಗಳನ್ನು ಎಮರ್ಜೆನ್ಸಿ ಬ್ಲಾಕ್ ಅಂತ, ಅಂದರೆ ಒಂದು ಬ್ಲಾಕನ್ನು ಪಕ್ಕದಲ್ಲಿ H ಬ್ಲಾಕ್ ಏನಿದೆ ಅಲ್ಲಿಗೆ ಶಿಫ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಈಗ ನೋಡ್ಬೋದು ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಈ ಸ್ಥಳದಲ್ಲಿದ್ದಾರೆ. ಘಟನೆ ಆಗ್ತಿದ್ದಾಗೇ ಎಲ್ಲರೂ ಸಹ ಬಂದು ರೋಗಿಗಳನ್ನು ಇಲ್ಲಿ ಚಿಕಿತ್ಸೆ ಪಡಿತಿದ್ದವ್ರನ್ನ ಶಿಫ್ಟ್ ಮಾಡುವಂಥ ಕೆಲಸ ಮಾಡಿದ್ರು. ನನ್ನ ಜೊತೆ HOD ಆಗಿರುವಂತಹ ಯೋಗೇಶ್ವಪ್ಪ ಅವರಿದ್ದಾರೆ. ಸರ್, ನಿಮಗೆ ಎಷ್ಟು ಗಂಟೆಗೆ ಮಾಹಿತಿ ಬಂತು ಸರ್, ಏನಾಗಿತ್ತು ಅಂತ ಹೇಳಿದ್ರು? 2:58ಗೆ ಫೈರ್ ಬ್ರೋಕ್ ಡೌನ್ ಆಗಿರೋದು. ನಮ್ಮ ಪೋಸ್ಟ್ ಗ್ರ್ಯಾಜುಯೇಟು ಡ್ಯೂಟಿನಲ್ಲಿರೋರು ನನಗೆ ಫೋನ್ ಮಾಡಿದರು, ಸೆಮಿನಾರಲ್ಲಿ ಸರ್ ಫೈರ್ ಇದೆ ಅಂತೇಳಿ. ಸೊ ಇಮಿಡಿಯೇಟಾಗಿ ಕೋಡ್ ರೆಡ್ ಆಕ್ಟಿವೇಟ್ ಮಾಡಿ ಅಂತಂದ್ವಿ. ಸೊ ಕೋಡ್ ರೆಡ್ ಆಕ್ಟಿವೇಟ್ ಆದ ತಕ್ಷಣ ಆಲ್ ದ ಸ್ಟಾಫ್ಸು ಇನ್ಕ್ಲೂಡಿಂಗ್ ಕೋಡ್ ರೆಡ್ ಅಂದರೆ ಏನು ಸರ್? ಆಸ್ಪತ್ರೆಯವರು ಹಾಸ್ಪಿಟ್ಲಿನಲ್ಲಿ ನಾವು ಕೆಲವು ಕೋಡ್ಸ್ ಇದ್ದಾವೆ. ಕೋಡ್ ರೆಡ್ ಅಂತಂದರೆ ಫೈರ್ ರೆಡ್ ಅಂತಂದರೆ, ಆಮೇಲೆ ಕೋಡ್ ಯೆಲ್ಲೋ, ಕೋಡ್ ಬ್ಲೂ ಅಂದರೆ ಇಮಿಡಿಯೇಟ್ ಕಾರ್ಡಿಯಾಕ್ ಅರೆಸ್ಟ್ ಆಯಿತು ಅಂದರೆ ಕೋಡ್ ಬ್ಲೂ ಅಂಡ್ ಮೀನ್ಸ್ ವಿ ಆಲ್ ಮೂವ್ ವಿತ್ ಎ ಕ್ರ್ಯಾಶ್ ಟ್ರಾಲಿ. So Dr. Divya was on the duty. She's noticed at around 2:58, around 3 o'clock. 3:15 ಅಷ್ಟೊತ್ತಿಗೆ ಫೈರ್ ಇಂಜಿನ್ ಬಂತು. ಪೊಲೀಸ್ ಎವ್ರಿಥಿಂಗ್ ವಿ ಆಲ್ ಅರೈವ್ಡ್. ಸಿನ್ಸ್ ಕ್ಲೋಡ್ ರೆಡ್ ಆಕ್ಟಿವೇಟ್ ಆಗಿರೋದ್ರಿಂದ ಇಮಿಡಿಯೇಟ್ಲಿ ವಿ ಟುಕ್ ಪ್ರಿಕಾಷನರಿ ಮೆಥಡ್ ಟು ಎವ್ಯಾಕ್ಯುಯೇಟ್ ದ ಪೇಷಂಟ್ಸ್ ಫ್ರಮ್ ದ ಫಸ್ಟ್ ಫ್ಲೋರ್ to ground floor. Then immediately we took a decision to shift all the patients to a separate ward, where we had a ready ward kept for a COVID and H1N1 ward, and one ward is kept always ready with all the facilities for any major disaster, anything happens in the city.